ಎಲ್ಲರೂ ಕಲಿತೀವಿ, ಕಷ್ಟಪಟ್ಟು ದುಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಕೆಲವರು ಮಾತ್ರ ಶ್ರೀಮಂತರಾಗ್ತಾರೆ. ಎಷ್ಟೋ ಜನ ಶ್ರೀಮಂತಿಕೆಯನ್ನ ಹೇಗಾದ್ರೂ ಮಾಡಿ ಸಾಧಿಸಬೇಕು ಅನ್ನೋ ಹಾದಿಯಲ್ಲಿ ಎಲ್ಲೋ ಕಳೆದು ಹೋಗ್ಬಿಡ್ತಾರೆ. ಯಾಕೆ ಹೀಗಾಗುತ್ತೆ? ಅಥವಾ ನಾನು ಮಾಡೋ ಪ್ರಯತ್ನಗಳು, ಈಗ ನನ್ನ ಕನಸು ಹಣ ಮಾಡೋದು ಅಥವಾ ಒಂದು ಬಿಸ್ನೆಸ್ ಕಟ್ಟೋದು, ಯಶಸ್ವಿ ಆಗೋದು, ಕರಿಯರ್ನಲ್ಲಿ ಬೆಳೆಯೋದು, ಈ ರೀತಿ ಅಂದ್ಕೊಳ್ಳೋಣ. ಶ್ರೀಮಂತಿಕೆಯನ್ನ ನಮ್ಮ ಕನಸನ್ನ ಈಡೇರಿಸಿಕೊಳ್ಳೋ ವಿಷಯವಾಗಿ ನಾವು ಈಕ್ವೇಟ್ ಮಾಡ್ಕೊಳ್ಳೋಣ. ಗೆಲ್ಲುವವರು ಗೆಲ್ಲುವ ಹಾದಿಯಲ್ಲಿ ಕಳೆದು ಹೋಗುವವರು, ಅಥವಾ ಶ್ರೀಮಂತಿಕೆಯನ್ನು ಸಾಧಿಸುವವರು ಶ್ರೀಮಂತಿಕೆ ಸಾಧಿಸೋ ಹಾದಿಯಲ್ಲಿ ಅರ್ಧಕ್ಕೆ ಎಲ್ಲೋ ನಿಂತ್ಕೊಂಡು ಸ್ಟಕ್ ಆಗಿಬಿಡುವಂಥವ್ರು. ಈ ಡಿಫರೆನ್ಸ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಿ ವಿಸ್ತಾರ ಮನಿ ಪ್ಲಸ್. ಸಕ್ಸಸ್ಫುಲ್ಲಿ ಹಣ ಮಾಡಿರುವಂಥವರ ಮೊದಲ ಕ್ವಾಲಿಟಿ ಏನು ಗೊತ್ತಾ? ಅವರು ತಮ್ಮ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹೌದು, ನಾನು ಈ ತಪ್ಪು ಮಾಡಿದ್ದೀನಿ, ಈ ತಪ್ಪನ್ನು ಮತ್ತೊಮ್ಮೆ ನಾನು ಮಾಡೋದಿಲ್ಲ ಅಂತ. ಆ್ಯಂಡ್ ಮೋರ್ ಓವರ್, ಅವರು ಬ್ರೂಟಲ್ ಫ್ಯಾಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂದರೆ ನೋಡಪ್ಪ, ಇದು ಕಠೋರ ಸತ್ಯ, ಕರೆಕ್ಟ್, ನಾನು ಈ ತಪ್ಪು ಮಾಡಿದ್ದೀನಿ, ಇಷ್ಟು ಲಾಸ್ ಆಗ್ತಿದೆ, ಮುಗೀತು, ನಾನು ಇನ್ನೇನೇ ಮಾಡಿದ್ರು ಇದನ್ನು ರಿವೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತಾರೆ. ಆ ತಪ್ಪಿನಿಂದ ಕಲಿತಾರೆ. ಆ್ಯಂಡ್ ಮೋರ್ ಓವರ್, ಇದರ ಹ್ಯಾಕ್ ಏನು ಗೊತ್ತಾ? ಮಾಡಿದ ತಪ್ಪನ್ನೇ ಇನ್ನೊಮ್ಮೆ ಮಾಡೋದಿಲ್ಲ. ಪ್ರತಿ ತಪ್ಪಿನಿಂದ ಕಲಿತಾರೆ, ಮಿಸ್ಟೇಕ್ಸನ್ನು ರಿಪೀಟ್ ಮಾಡೋದಿಲ್ಲ. ಈ ಕ್ವಾಲಿಟಿ ನಿಜಕ್ಕೂ ಬೆಟರ್ ಡಿಸಿಷನನ್ನು ಕೈಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕರಿಯರ್ ಇರಬಹುದು, ಬಿಸ್ನೆಸ್ ಇರಬಹುದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಿರಬಹುದು. ತಪ್ಪನ್ನು ರಿಪೀಟ್ ಮಾಡದೆ ನಿರಂತರ ಕಲಿಕೆ ಇದೆಯಲ್ಲ, ಇದು ನಿಮ್ಮನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇದಕ್ಕೆ ತುಂಬ ಒಂದು ರೀತಿ ಟಫ್ ಕಮಿಟ್ಮೆಂಟ್ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋ ಆ ಎಬಿಲಿಟಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಇದು ಮೊದಲ ಲೆಸನ್. ಎರಡನೇದು, ಶ್ರದ್ಧೆಯನ್ನು ನಂಬ್ತಾರೆ, ಶಾರ್ಟ್ ಕಟ್ ಅನ್ನಲ್ಲ. ನೀವು ಗಮನಿಸಿ, ಯಾವುದೇ ಥರ ಎಕ್ಸ್ಕ್ಯೂಸ್ಗಳನ್ನು ಈ ದೊಡ್ಡ ಹಂತವನ್ನು ತಲುಪಿದಂಥವರು, ತುಂಬ ದೊಡ್ಡ ಮಟ್ಟದ ಸಂಪತ್ತನ್ನು ಕ್ರೋಢೀಕರಿಸಿದವರು ಕೊಡೋದಿಲ್ಲ. ಯಾವುದೇ ಎಕ್ಸ್ಕ್ಯೂಸ್ಗಳನ್ನು ಅವರು ಒಪ್ಕೊಳ್ಳೋದು ಇಲ್ಲ. ಯಾವುದೋ ಒಂದು ದಾರಿಯಲ್ಲಿ ಹೋಗಿ ನೀವು ಸೋತ್ಬಿಟ್ರಿ ಅಥವಾ ಕೆಲಸ ಮಾಡೋದಕ್ಕಾಗಿಲ್ಲ ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ಬೇರೆ ಬೇರೆ ಹಾದಿಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ನೋ ಎಕ್ಸ್ಕ್ಯೂಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವಾಲಿಟಿ ಆಗುತ್ತೆ. ಅದಕ್ಕೆ ಅವರು ಗೆದ್ದಿದ್ದಾರೆ. ಹಾಗೆಯೇ ಬಹಳ ಡೆಪ್ತ್ಗೆ ಹೋಗುವಂಥ ಚಾಕಚಕ್ಯತೆ ಅವರಿಗಿರುತ್ತೆ, ಅಥವಾ ಆ ಕಮಿಟ್ಮೆಂಟ್ ಇರುತ್ತೆ, ದೃಢಚಿತ್ತ. ಇಲ್ಲ, ಇದಾಗೋವರೆಗೂ ನಾನು ಬಿಡೋದಿಲ್ಲ, ಈ ದಾರಿ ಇಲ್ಲ ಅಂದರೆ ಇನ್ನೊಂದು ದಾರಿ. ಎಲ್ಲ ಫೀಲ್ಡ್ನಲ್ಲೂ ಎಂಥ ಎಕ್ಸಾಂಪಲನ್ನು ನೀವು ನೋಡೋದಕ್ಕೆ ಸಾಧ್ಯ. ಅಂದರೆ ಅವ್ರು ಏನು ಮಾಡ್ತಾರೋ ಅದನ್ನು ಬೆಸ್ಟ್ ಮಾಡ್ತಾರೆ. ಈಗ ನಿಮಗೆ ಯಾವುದೋ ಸಣ್ಣ ಕೆಲಸ, ಯಾವುದೋ ಕ್ಲರ್ಕ್ ಮಾಡುವಂಥ ಕೆಲಸ ಅಂದ್ಕೊಳ್ಳಿ, ಅದನ್ನು 100% ಫೋಕಸ್ನಿಂದಲೇ ಮಾಡ್ತಾರೆ. ಇನ್ನೊಂದು ಯಾವುದೋ ಡಿಸಿಷನ್ ತೆಗೆದುಕೊಳ್ಬೇಕು, ಸುಮ್ಮನೆ ಆಚೆ ಈಚೆ ಯೋಚನೆ ಮಾಡದೆ ಎಕ್ಸ್ಕ್ಯೂಸ್ಗಳನ್ನು ಕೊಟ್ಕೊಂಡು ಇವರು ಈ ತಪ್ಪಿಗೆ ಕಾರಣ, ಇವರನ್ನು ಪನಿಷ್ ಮಾಡಬೇಕು, ಈ ರೀತಿ ಯೋಚನೆ ಮಾಡದೆ, ಇಲ್ಲ ನಾವೇನು ಬೆಸ್ಟ್ ಮಾಡಬಹುದು, ಈಗ ನಾವು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀವಿ, ಈ ಸ್ಟಕ್ ಆಗಿರೋದ್ರಿಂದ ಏನೋ ಒಂದು ಮೂವ್ಮೆಂಟ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಪಾಸಿಟಿವ್ ಹಾಗೆಯೇ ಡೆವಲಪ್ಮೆಂಟಲ್ ಥಿಂಕಿಂಗ್ ಅನ್ನೋದು, ಇನ್ ಡೆಪ್ತ್ ಅನಾಲಿಸಿಸ್ ಅನ್ನೋದು, ಝೀರೋ ಎಕ್ಸ್ಕ್ಯೂಸಸ್ ಅನ್ನೋದು ನಿಮ್ಮನ್ನು ಗೆಲ್ಲಿಸುತ್ತೆ. ಮೂರನೆಯ ಪ್ರಮುಖ ಅಂಶ ಈ ಡಿಫರೆನ್ಸ್ಗೆ, ಅವರು ಪೇಪರ್ನ ಮೇಲೆ ಸೋಲೋದಕ್ಕೆ ರೆಡಿ ಇರ್ತಾರೆ. ಅದೇ ರೀತಿ ಒಂದು ಪ್ಲಾನ್ ಇರುತ್ತೆ, ನಂಬರ್ಸನ್ನು ಅವರು ನೆಚ್ಕೊಳ್ತಾರೆ, ಎಮೋಷನ್ಸನ್ನು ನೆಚ್ಕೊಂಡು ಮುಂದೆ ಹೋಗೋದಿಲ್ಲ. ನಂಬರ್ಸ್, ಫ್ಯಾಕ್ಟ್ಗಳು ಏನು ಹೇಳುತ್ತೆ, ಯಾವುದಾದ್ರೂ ಸ್ಟಡಿ ಆಗಿದ್ರೆ ಆ ಸ್ಟಡಿ ಏನು ಹೇಳುತ್ತೆ, ಇದನ್ನು ಅವರು ಡಿಪೆಂಡ್ ಆಗ್ತಾರೆ. ಆ್ಯಂಡ್ ಪೇಪರ್ನ ಮೇಲೆ ಸೋಲೋದು ಅನ್ನೋದಿದೆಯಲ್ಲ, ನೀವು ಪ್ರಾಪರ್ ಪ್ಲಾನ್ ಮಾಡಬೇಕು ಅಂತ. ನಿಮ್ಮ ಹತ್ರ ಫಂಡ್ಸ್ ಎಷ್ಟು ಬರುತ್ತೆ, ಎಲ್ಲೆಲ್ಲಿ ಅಲೋಕೇಟ್ ಮಾಡ್ತೀರಿ, ಅಥವಾ ಯಾವ ಬಿಸ್ನೆಸ್ಸಿಗೆ ತೊಡಗಿಸ್ತೀರಿ, ಅದಕ್ಕೆ ಡಿಮಾಂಡ್ ಎಷ್ಟಿದೆ, ಮಾರ್ಕೆಟ್ನಲ್ಲಿ ಅದಕ್ಕೆ ಒಂದು ಅಕ್ಸೆಪ್ಟೆನ್ಸ್ ಇರುತ್ತಾ ಇಲ್ವಾ, ಇದರಲ್ಲಿ ಏನೋ ಹೊಸತನ ಇದೆಯಾ, ಕಸ್ಟಮರ್ಸ್ ಅದನ್ನು ಒಪ್ಪಿಕೊಳ್ತಾರಾ, ಈ ಎಲ್ಲ ಅಂಶಗಳನ್ನು ಪೇಪರ್ನ ಮೇಲೆ ಅವರು ಚಾರ್ಟ್ ಡೌನ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಸೊ ನನಗೆ ಇಂತಿಷ್ಟು ಲಾಭ ಆಗಬೇಕು ಅಂತ ಅಂದರೆ ಪ್ರತಿ ವಾರ ನನಗೆ ಎಷ್ಟು ಸೇಲ್ಸ್ ಆಗಬೇಕು, ಎಷ್ಟು ಜನ ಕಸ್ಟಮರ್ಸ್ ಬೇಕಾಗತ್ತೆ, ಆ ಕಸ್ಟಮರ್ಸ್ ಡ್ರೈವನ್ನು ನಾ ಹೇಗೆ ಮಾಡ್ತೀನಿ, ಈ ಎಲ್ಲವನ್ನು ಅವರು ಪ್ಲ್ಯಾನ್ ಮಾಡ್ತಾರೆ. ನೋಡಿ, ಒಂದು ಮಾತಿದೆ, ಸ್ವೆಟ್ ಇನ್ ಪೀಸ್ ಸೊ ದ್ಯಾಟ್ ಯು ಡೋಂಟ್ ಬ್ಲೀಡ್ ಇನ್ ವಾರ್ ಅಂತ. ಶಾಂತಿ ಇದ್ದಾಗ ಶ್ರಮ ವಹಿಸಿ ನೀವು ಬೆವರು ಹರಿಸಿದ್ರೆ ಯುದ್ಧದಲ್ಲಿ ರಕ್ತವನ್ನು ಹರಿಸೋದು ತಪ್ಪಿಸಬಹುದು ಅನ್ನೋದು ಆ ಮಾತಿನ ಅರ್ಥ. ಸೊ ಆ ಕಾರಣಕ್ಕೆ ಅವರು ಯಾವುದೇ ಸಿಚುವೇಶನನ್ನು ಅಲಕ್ಷ್ಯ ಮಾಡದೆ ಪ್ಲಾನ್ ಮಾಡ್ತಾರೆ, ನಂಬರ್ಸನ್ನು ನಂಬ್ತಾರೆ, ಮುಂದುವರಿತಾರೆ, ಎಲ್ಲೂ ಸ್ಟಕ್ ಆಗೋದಿಲ್ಲ. ನಾಲ್ಕನೆಯ ಅಂಶ, ನೀವು ಶ್ರೀಮಂತರಾಗಿರುವ ಅನೇಕ ವ್ಯಕ್ತಿಗಳನ್ನು ಗಮನಿಸಿ, ಅವರು ಯಾವುದೋ ಒಂದು ಆದಾಯದ ಮೂಲವನ್ನು ನೆಚ್ಕೊಂಡು ಸುಮ್ಮನೆ ಇರೋದಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಬಿಸ್ನೆಸ್ಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಕಂಪ್ಲೀಟ್ಲಿ ಬಿಸ್ನೆಸ್ಸನ್ನೇ ಚೇಂಜ್ ಮಾಡದೆ ಹೋದ್ರೂ ಅಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆದರೂ ಮಾಡೇ ಮಾಡ್ತಾರೆ. ಅವ್ರು ಯಾರು IIT ಗ್ರ್ಯಾಜುಯೇಟ್ಗಳೇ ಆಗಿರಬೇಕು ಅಂತೇನಿಲ್ಲ.
ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಓದ್ಬಿಟ್ಟಿದ್ದಾರೆ, ಅಕ್ಷರಾಭ್ಯಾಸದಲ್ಲಿ ಶ್ರೀಮಂತರು ಅಂತ ಅನಿಸ್ಕೊಂಡಿರೋದಿಲ್ಲ, ಬಟ್ ಅವರಿಗೆ ಕಾಮನ್ ಸೆನ್ಸ್ ಇರುತ್ತೆ. ಜಗತ್ನಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಜನರಿಗೆ ಯಾವುದು ಬೇಕೇ ಬೇಕು, ಅದರಲ್ಲಿ ಆ ಬಿಸ್ನೆಸ್ ಫೀಲ್ಡ್ನಲ್ಲಿ ನಾನೇನಾದರೂ ಕೊಡೋದಕ್ಕೆ ಸಾಧ್ಯನಾ, ನನಗೆ ಮಾರ್ಜಿನ್ ವರ್ಕೌಟ್ ಆಗುತ್ತಾ, ಈ ಸಿಂಪಲ್ ನಂಬರ್ಸನ್ನು ಇಟ್ಕೊಂಡು, ಸಿಂಪಲ್ ಲಾಜಿಕನ್ನು ಇಟ್ಕೊಂಡು ಕಾಮನ್ ಸೆನ್ಸ್ನ ಮುಖೇನ ಮುಂದುವರಿತಾರೆ. ಹೀಗೆ ಶ್ರೀಮಂತಿಕೆಯನ್ನು ಸಾಧಿಸಿದವರು ಅರ್ನ್ ಮಾಡೋದಕ್ಕೆ ಬೇರೆ ಬೇರೆ ಹಾದಿಯನ್ನು ಹುಡುಕೊಂಡಿರ್ತಾರೆ. ಅವರು ತಮ್ಮದೇ ಆದ ದುಡಿಮೆಯ ಹಾದಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದು ಡೇ ಒನ್ನಿಂದಲೇ ನಾನು 4 ಬಿಸ್ನೆಸ್ನಲ್ಲಿ ತೊಡಗಿಸ್ಬಿಡ್ತೀನಿ ಹಂಗಲ್ಲ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋ ರೀತಿಯೆಲ್ಲ ಆಗಬಾರ್ದು. ಯಾವುದೋ ಒಂದರಲ್ಲಿ ಪರಿಪಕ್ವತೆಯನ್ನು ನೀವು ಸಾಧಿಸಬೇಕಾಗತ್ತೆ. ಆ ಪರಿಪಕ್ವತೆಯಿಂದ ಸಿಗುವ ಯಶಸ್ಸಿನ ಮೂಟೆ ಏನಿರುತ್ತೆ ಅಥವಾ ಏನು ಗಳಿಕೆ ಇರುತ್ತೆ, ಅದರಲ್ಲಿ ಸ್ವಲ್ಪ ಭಾಗವನ್ನು ಇತರೆ ಬಿಸ್ನೆಸ್ಗಳ ಮೇಲೂ ತೊಡಗಿಸ್ತಾ ಗೆಲ್ತಾ ಮುಂದೆ ಸಾಕ್ತಾರೆ. ಸೊ ಹೀಗೆ ವೆರೈಟಿ ಆಫ್ ಇನ್ಕಮ್ ಸ್ಟ್ರೀಮ್ಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು ಶ್ರೀಮಂತರಾಗುವ ಹಾದಿಯಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ. ಕೊನೆಯದಾಗಿ ಈ ಒಂದು ಡಿಫರೆನ್ಸ್ ಇದೆಯಲ್ಲ, ಇದು ನನ್ನ ಫೇವ್ರೆಟ್ ಕೂಡ. ನೀವು ಯಾರ ಜೊತೆ ಇರ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸರ್ಕಲ್ ತುಂಬ ತುಂಬ ಇಂಪಾರ್ಟೆಂಟ್. ಯಾವಾಗಲೂ ನೀವು ರೈಟ್ ಪೀಪಲ್ನ ಜೊತೆಗೆ ಇರಬೇಕಾಗುತ್ತೆ. ನೀವೀಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಿ ಅಂದ್ಕೊಳ್ಳಿ, ಪಾಸಿಟಿವ್ ಮೈಂಡ್ಸೆಟ್ ಇರುವಂತಹ ಜನರ ಜೊತೆಗೆ ನೀವು ಇರಬೇಕಾಗುತ್ತೆ. ಆ ಬಿಸ್ನೆಸ್ನ ಡ್ರೈವ್ ಮಾಡೋದಕ್ಕೆ ನಿಮಗೆ ಸಹಾಯಕ್ಕೆ ಬರ್ತಾರೆ. ಇಲ್ಲದೆ ಹೋದರೆ ಯಾವುದೋ ಆರಂಭಿಕ ಸೋಲಾಯ್ತಪ್ಪ, ನೆಗೆಟಿವ್ ಮೈಂಡ್ಸೆಟ್ ಇದ್ರೆ ಇದಾಗಲ್ಲ, ಇದನ್ನು ಬಿಟ್ಬಿಡೋಣ, ಬೇರೆ ಇನ್ನೇನೋ ಮಾಡೋಣ. ಇದೇ ರೀತಿ ನೀವು ಎಷ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಎಂಡ್ ಮಾಡಿ ಹೀಗಾಗ್ಬಿಡುತ್ತಲ್ವಾ. ಸೊ ಆ ಕಾರಣಕ್ಕೆ ನೀವು ಯಾರ ಜೊತೆ ಇರ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿ ವಿತ್ ಚಾಂಪಿಯನ್ಸ್, ಯು ವಿಲ್ ಬಿಕಮ್ ಒನ್ ಅನ್ನೋ ಒಂದು ಮಾತಿದೆ. ಸೊ ನೀವು ಯಾರೋ ಹೈ ಅಚೀವರ್ಸ್ನ ಜೊತೆಗಿದ್ರೆ, ಅಂದರೆ ಅವರು ಪ್ರತಿ ಬಾರಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಏನೋ ಹೊಸ ಕೆಲಸ ಮಾಡ್ತಾರೆ, ಸೋಲನ್ನು ಯಾರ್ದೋ ಮೇಲೆ ಹೊಣೆಗಾರಿಕೆ ಮಾಡೋದಿಲ್ಲ, ಬ್ಲೇಮ್ ಗೇಮ್ ಮಾಡೋದಿಲ್ಲ, ಯಾವಾಗಲೂ ಒಂದು ಡೆವಲಪ್ಮೆಂಟಲ್ ಅಪ್ರೋಚನ್ನು ಹೊಂದಿರ್ತಾರೆ, ಪಾಸಿಟಿವ್ ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ ಅಂತಂದರೆ ನೀವು ಅವರದ್ದೇ ರೀತಿಯಲ್ಲಿ ಆಗ್ತಾ ಹೋಗ್ತೀರಿ. ಸೊ ಆ ಥರದ ಒಂದು ಸರ್ಕಲನ್ನು ನೀವು ಫಾರ್ಮ್ ಮಾಡ್ಕೋಬೇಕು. ನೀವು ಈ ಸ್ಥಿತಿವಂತರನ್ನು ಗಮನಿಸಿ, ಅನವಶ್ಯಕವಾಗಿ ಅವರು ಸಮಯವನ್ನು ವ್ಯಯ ಮಾಡೋದಿಲ್ಲ. ಯಾವುದೇ ಮಾತು ಅಥವಾ ಚರ್ಚೆ ಏನಿರುತ್ತೆ ಅದು ಅವರಿಗೆ ನನಗೇನು ಇದು ಲಾಭವನ್ನು ತರ್ತಿಲ್ಲ ಅಂತ ಅನಿಸ್ಬಿಟ್ರೆ ಅಲ್ಲಿಂದ ಅವರು ಅಂತರವನ್ನು ಕಾಯ್ದುಕೊಳ್ತಾರೆ. ಮತ್ತು ಎಲ್ಲರಿಗೂ ಅವರ ಟೈಮನ್ನು ಎಷ್ಟು ಬೇಕೋ ಅಷ್ಟು ಕೊಡೋದಿಲ್ಲ. ಸೊ ಅವರ ಟೈಮನ್ನೂ ಇನ್ವೆಸ್ಟ್ಮೆಂಟ್ನ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಅವರಿಗೆ ಅದರಿಂದ ಲಾಭ ಇಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಅವರ ಫೋಕಸನ್ನು ಹಾಳು ಮಾಡ್ತಿದ್ದಾನೆ ಅಂತ ಅನಿಸ್ತಾ ಅಂಥವ್ರ ಜೊತೆಗೆ ಅವರು ಕಾಣಿಸಿಕೊಳ್ಳೋದು ಇಲ್ಲ. ಸೊ ಹೀಗೆ ನೀವು ಯಾರ ಜೊತೆಗಿರ್ತೀರಿ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಲಾಸ್ಟ್ ಟಿಪ್ ನಿಮಗೆ ಕೊಡೋದಾದರೆ, ಶ್ರೀಮಂತರಿದ್ದಾರಲ್ಲ, ಬೇರೆ ಎಲ್ಲ ವಿಷಯಗಳಿಗೂ ಕೆಲಸಗಾರರನ್ನು ನೇಮಕ ಮಾಡ್ಕೊಳ್ತಾರೆ, ಆದರೆ ಅವರ ದುಡ್ಡನ್ನು ಮ್ಯಾನೇಜ್ ಮಾಡೋ ವಿಷಯ ಇದೆಯಲ್ಲ, ಡಿಸಿಷನ್ ಕೈಗೊಳ್ಳೋ ವಿಷಯ ಇದೆಯಲ್ಲ, ಅದರಲ್ಲಿ ಅವರನ್ನು ಮಾತ್ರ ಅವರು ನಂಬ್ತಾರೆ. ಸೊ ಈ ಅಂಶಗಳು ನಿಮ್ಮ ಲೈಫ್ನಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಆಗಲೇ ಹೇಳಿದೆ, ಶ್ರೀಮಂತಿಕೆ ಅನ್ನೋದು ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳೋ ವಿಷಯವಾಗಿಯೂ ನೀವು ಈಕ್ವೇಟ್ ಮಾಡ್ಕೊಳ್ಬಹುದು. ಬರೀ ದುಡ್ಡು ಅಂತ ಶ್ರೀಮಂತಿಕೆಯನ್ನು ನೀವು ನೋಡಬೇಕಾಗಿಲ್ಲ. ಈ ಮಾಹಿತಿ ನಿಮಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂಥ ಮಾಹಿತಿಯನ್ನು ಇನ್ನಷ್ಟು ತಿಳ್ಕೊಳ್ಬೇಕು, ಕಲಿಬೇಕು ಅಂತಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.